ಕುಟುಂಬದವರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸೊ ನನ್ನ ಹೆಚ್ಚಿನ ವಿಡಿಯೋಗಳು ಹೀಗೆ ಬರ್ತಾ ಇರುತ್ತೆ. ಸೊ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಯಾವುದು ಅಂತಂದರೆ ಆತ್ಮನಿರ್ಭರ ಕಾರ್ಯಕ್ರಮ. ನಮ್ಮ ನಾಯಕರಾದ ಎಚ್ ರವೀಂದ್ರ ಸರ್ ಅವರು ಒಂದು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮ ಹೇಗಿದೆ ಏನು ಅದನ್ನೆಲ್ಲ ವಿಡಿಯೋ ಸಮೇತ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಬೇಕಲ್ವ ನಿಮಗೆ. ಸೊ ಅದನ್ನು ಯಜಮಾನರು ಹೇಳ್ತಾರೆ. ಇದು ಆತ್ಮನಿರ್ಭರ ಕಾರ್ಯಕ್ರಮ. ಆತ್ಮನಿರ್ಭರ ಕಾರ್ಯಕ್ರಮದಲ್ಲಿ ಸಂಕಲ್ಪ ಯಾತ್ರೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಸ್ವದೇಶಿ ವಸ್ತುಗಳನ್ನು ಬೆಳೆಸುವುದು ದೇಶಭಕ್ತಿಯ ನಿಜವಾದ ರೂಪ. ನಿಜ. ನಮ್ಮ ನಾಡಿನ ವಸ್ತು ನಮ್ಮ ನಂಬಿಕೆ, ನಮ್ಮ ಹೆಮ್ಮೆ. ಸ್ವದೇಶಿ ವಸ್ತು ಖರೀದಿಸೋಣ, ನಮ್ಮ ರೈತರ ಬೆವರು ಗೌರವಿಸೋಣ. ವಿದೇಶಿ ವಸ್ತುಗಳಿಂದ ಅಲಂಕಾರ ಬೇಡ, ಸ್ವದೇಶಿ ವಸ್ತುಗಳಿಂದ ಸಂಸ್ಕೃತಿ ಉಳಿಸೋಣ. ಸ್ವದೇಶಿ ವಸ್ತು ನಮ್ಮ ನಾಡಿನ ಶಕ್ತಿ, ನಮ್ಮ ಕೈಯ ಕಲೆಯ ಮಿಡಿತ. ಮೇಡ್ ಇನ್ ಇಂಡಿಯಾ ಅಂದರೆ ಮನಸ್ಸಿನ ಗೌರವ. ಮೇಡ್ ಇನ್ ಇಂಡಿಯಾ ಅಂದರೆ ಮನಸ್ಸಿನ ಗೌರವ, ಮಣ್ಣಿನ ಮಮತೆ. ಸ್ವದೇಶಿ ವಸ್ತು ಖರೀದಿಸುವ ಪ್ರತಿ ಕ್ಷಣವು ದೇಶದ ಅಭಿವೃದ್ಧಿಗೆ ಮಮತೆ ಹೆಚ್ಚಿಸೋಣ. ನಮ್ಮ ಹಳ್ಳಿಯ ಕಲೆ ಮತ್ತು ಕೈಯ ಕಸಬು ಇದೇ ನಿಜವಾದ ಬ್ರ್ಯಾಂಡ್ ಇಂಡಿಯಾ. ದೇಶವನ್ನು ಬಲಪಡಿಸಲು ಮೊದಲ ಹೆಜ್ಜೆ ಸ್ವದೇಶಿ ವಸ್ತು ಉಪಯೋಗ ಮಾಡೋಣ. ವಿದೇಶಿ ವಸ್ತುಗಳನ್ನ ಆದಷ್ಟು ದೂರ ತಳ್ಳೋಣ. ನಮ್ಮ ಸ್ವದೇಶಿ ವಸ್ತುಗಳನ್ನ ನಾವು ಗೌರವಿಸಿ, ನಾವು ಪ್ರೀತಿಸಿ, ನಾವು ತಗೊಂಬಂದಾಗ ನಿಜವಾಗ್ಲೂ 100% ಆರ್ಗಾನಿಕ್ ಇರುತ್ತೆ. ನಮ್ಮ ಕರ್ನಾಟಕದ ಜನತೆಗೆ ಸ್ವದೇಶಿ ವಸ್ತುಗಳಿಂದ ತುಂಬಾನೇ ಉಪಯೋಗ ಇದೆ. ಯಾಕೆಂದ್ರೆ ವಿದೇಶಿ ವಸ್ತುಗಳು ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೈನಾ ಇದೆಲ್ಲ ನೋಡಿರ್ತೀರಾ, ಕೇಳಿರ್ತೀರಾ. ಒಂದ್ಸಲಿ ತಗೊಂಬಂದು ಹಾಕಿರ್ತೀರಾ, ಅದು ಹಾಗೆ ಒಂದು ಏನೇ ಒಂದು ಪ್ರಾಡಕ್ಟ್ ನೀವು ತೊಗೊಂಬಂದ್ರು ಹಾಗೆ ಟಪ್ ಅಂತ ಸೌಂಡ್ ಬಂದಿರುತ್ತೆ. ಸೊ ಮೊಬೈಲ್ ಆಗಲಿ, ಸೊ ನೀವೇನೋ ಒಂದು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಬಂದಿರ್ತೀರಾ, ಏನೋ ಒಂದು ಇರ್ತದೆ, ಎಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಒಂದು ಸ್ವದೇಶಿ ವಸ್ತುಗಳನ್ನ ಬಳಸಿ ಅಂತ ಕೇಳ್ಕೊತಾ ಇದೀವಿ. ಇವತ್ತು ನಮ್ಮ ಕಾರ್ಯಕ್ರಮ ಹೇಗಿತ್ತು ಬನ್ನಿ ನೋಡೋಣ. ಸೊ ನಾನು ನಮ್ಮ ಯಜಮಾನ್ ಇಬ್ರು ಹೋಗ್ತಾ ಇದೀವಿ. ಸೊ ರವೀಂದ್ರ ಸರ್ ಏರ್ಪಡಿಸಿರೋ ಕಾರ್ಯಕ್ರಮ, ಆ ಒಂದು ಮಾತುಕತೆ ಹೇಗಿತ್ತು ಬನ್ನಿ ನೋಡೋಣ. ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ನಾಯಕರು ಎಚ್ ರವೀಂದ್ರರವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ. ನಾನು ಕೂಡ ಬಂದೆ ರವೀಂದ್ರ ಸರ್ ಆಫೀಸ್ಗೆ. ಸೊ ಈ ಒಂದು ಆತ್ಮನಿರ್ಭರ ಕಾರ್ಯಕ್ರಮ ಶುರು ಆಗ್ತಾಯಿದೆ. ಸೊ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬಂದಿದ್ದರು, ಯಾರೆಲ್ಲ ಭಾಗವಹಿಸಿದರು, BJP ಮುಖಂಡರು, ಹಾಗೆ ಮಹಿಳಾ ಮೋರ್ಚಾ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದ ತುಂಬಾ ಜನ, ರವೀಂದ್ರರವರ ಅಭಿಮಾನಿಗಳು, BJPಯ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು ಎಲ್ಲರಿಗೂ ಸ್ವಾಗತವನ್ನು OBCಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ OBCಯ ಜನರಲ್ ಸೆಕ್ರೆಟರಿ ಅವರು ಸ್ವಾಗತ ಮಾಡಬೇಕು ಅಂತೇಳಿ ಕೋರ್ಕೊಳ್ತೀನಿ. ರವೀಂದ್ರ ಆತ್ಮನಿರ್ಭರ ಭಾರತದ ಈ ಒಂದು ಸಭೆಯ ಉದ್ದೇಶಿಸಿ ನಮ್ಮೆಲ್ಲರ ನಾಯಕರು ಮಾತಾಡ್ತಾರೆ. ನಂತರ ಈ ಒಂದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾದ ವಿ ರಾಮಲಿಂಗರವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಸಹ ಸಂಚಾಲಕರಾಗಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ವಿಜಯ ಕೃಷ್ಣ ಅವರವರು ವೇದಿಕೆಗೆ ಆಗಮಿಸಬೇಕು. ಇದೇ ರೀತಿಯಾಗಿ ಮತ್ತೊಬ್ಬರು ಸಹ ಸಂಚಾಲಕರಾದಂಥ ಶ್ರೀಮತಿ ಶ್ಯಾಮಲಾರವರು ಈ ಒಂದು ವೇದಿಕೆಗೆ ಆಗಮಿಸಿ BJP ಮಂಡಲ ವತಿಯಿಂದ ಇವತ್ತು ತಮಗೆಲ್ಲ ಏನು ವಿಷಯ ಅಂತ ಗೊತ್ತಿದೆ ಅಂತ ಭಾವಿಸ್ತೀನಿ. ಆತ್ಮನಿರ್ಭರ ಭಾರತ ಸಂಕಲ್ಪನಾ ಅಭಿಯಾನದ ಅಡಿಯಲ್ಲಿ ವಿಜಯನಗರ ಕ್ಷೇತ್ರದ ಮಂಡಲ ವತಿಯಿಂದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಜಯನಗರದ ಜನಪ್ರಿಯ ಹೋರಾಟಗಾರರು, ನಮ್ಮೆಲ್ಲ ಪ್ರೀತಿಯ ಪಾತ್ರರಾದಂತಹ ರವೀಂದ್ರಣ್ಣನವರು ಬಂದಿದ್ದಾರೆ. ಅವರಿಗೆ ನಮ್ಮ ಮಂಡಲದ ವತಿಯಿಂದ ಅದ್ದೂರಿಯಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮಂಡಲದ ವತಿಯಿಂದ. ಅದೇ ರೀತಿ ಹೆಚ್ಚಿನ ಹಿರಿಯ ನಾಯಕರು ನಮ್ಮ ಮಂಡಲದ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ವಿಜಯನಗರದ ಮಂಡಲ ಪ್ರಧಾನ ಕಾರ್ಯದರ್ಶಿಗಳು ಒಬ್ಬರಾದಂತಹ ಹಾಗೂ ಈ ಕಾರ್ಯಕ್ರಮದ ಸಹ ಸಂಚಾಲಕರಾಗಿ ನಮ್ಮೊಟ್ಟಿಗೆ ಇದ್ದಾರೆ ವಿಜಯ ಕೃಷ್ಣರವರಿದ್ದಾರೆ. ಅವರು ಸಹ ಮಂಡಲ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಂಡಲದ ಅಧ್ಯಕ್ಷರು ದಯವಿಟ್ಟು ಮಹಿಳಾ ಅಧ್ಯಕ್ಷರು ಪುತಲಿಬಾಯಿ ಅವರು ವೇದಿಕೆ ಕಾಣಬೇಕು. ಅದೇ ರೀತಿ ಶ್ಯಾಮಲ ಅವರು ಮತ್ತೊಬ್ಬರು ಸಹ ಸಂಚಾಲಕರಾಗಿ ಶ್ಯಾಮಲ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬರ್ತಾ ಇಲ್ಲ, ಇಷ್ಟೊಂದು ಜನ ಎಲ್ಲ ಇಟ್ಕೊಂಡಿದ್ದೀರಾ, ಹೊರಟೆ ಬರ್ತಾ ಇಲ್ಲ. ಜೋರಾಗಿ ಇನ್ನೊಂದ್ಸರಿ ಎರಡು ಕೈ ಎತ್ತಿ ಬೋಲೋ ಭಾರತ್ ಮಾತಾ ಕಿ. ಈಗ ನೋಡಿ ವಿಜಯನ ಕಾಣಿಸ್ತಾ ಇದೆ. ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ವಿಜಯನ ಮುಖಂಡ ರವೀಂದ್ರ ಅವರೇ,
ನಮ್ಮ ಎಕ್ಸ್ ಸೇವನವರಂಥ ಲಕ್ಷ್ಮೀನಾರಾಯಣವರೇ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆತ್ಮನಿರ್ಭರ ಭಾರತದ ಅಭಿಯಾನದ ಅಖಂಡ ಭಾರತದ ದೇಶದ ನಮ್ಮ ನೆಚ್ಚಿನ ನಾಯಕರುಗಳು ನಡೆಸ್ಕೊಳ್ಬೇಕು. ಮತಾಕಿ ವಿಜಯನಗರ ಮಂಡಲದ ವತಿಯಿಂದ ನಾವು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ರವೀಂದ್ರಣ್ಣವರೇ ಹಾಗೂ ವಿಜಯನಗರ ಮಂಡಲದ ಅಧ್ಯಕ್ಷರೇ, ಇದು ಸ್ವಾವಲಂಬನೆಯ ಬದುಕು ಆಗ ಸ್ವಾವಲಂಬನೆ ಅನ್ನೋ ಒಂದು ಪದಗಳನ್ನು ಇದು ಒಂದು ಅರ್ಥೈಸಿದೆ. ಈ ಸ್ವಾವಲಂಬನೆಯ ಉದ್ದೇಶ ಏನಂತಂದರೆ ಸ್ವದೇಶಿ ವಸ್ತುಗಳನ್ನು ನಾವು ಬಳಸಬೇಕು, ಸ್ವದೇಶಿ ಒಂದು ಉದ್ದಿಮೆಗಳಿಗೆ ನಾವೆಲ್ಲ ಬೆಂಬಲವನ್ನು ಆ ಸ್ಪರ್ಧೆ ಕೂಡ ಆಯೋಜನೆ ಆಗೋದಿದೆ. ಅದೇ ರೀತಿ ಒಂದು ಸಂಕಲ್ಪ ಯಾತ್ರೆ ಅಂತವಾಗುತ್ತೆ. ಅಂತ್ಯವಾಗಿ ಒಂದು ಸಂಕಲ್ಪ ಯಾತ್ರೆ, ಈಗ ಏನು ನಾವು ಜಾತ್ರೆಗಳಲ್ಲಿ ತೇರುಗಳು ಅನ್ನೋದೇನು ಮಾಡ್ತೀವಿ ಅಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲವಾದರೂ ಒಂದು ಯಾತ್ರೆ ಅಂತ ಅಂದಾಗ ಅದು ಒಂದು ಸಂಕಲ್ಪದ ಒಂದು ಯಾತ್ರೆಯನ್ನು ಕೊನೆ ಒಂದು ಹಂತದಲ್ಲಿ ಅದನ್ನು ಮಾಡಿ ಅದನ್ನು ಕೂಡ ಇಲ್ಲಿ ಮುಖ್ಯವಾಗಿ ನಾವು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕುದ್ಲಿಬಾಯಿರವರು ಇಲ್ಲ ರಾಧಾಬಾಯಿರವರು ಆಗಿರ್ಬೋದು, ಇದ್ರ ಬಗ್ಗೆ ಯಾರಾದರೂ ಮಹಿಳೆಯರು ಮಾತಾಡೋದ್ರ ಈ ಮೂಲಕ ತಿಳಿಸ್ತಾ ಮುಂದೆ ರವೀಂದ್ರರವರು ಈ ವಿಚಾರವಾಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೊಡ್ತೀನಿ. ಭಾರತ್ ಮಾತಾ ಕಿ ವಿಧಾನಸಭಾ ಕ್ಷೇತ್ರದ ಮಂಡಲದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಾಂಜನೇಯರವರೇ, ಹಿರಿಯರು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರವರೇ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎ ಜೆ ಆನಂದ್ರವರೇ, ವಿಜಯಕೃಷ್ಣರವರೇ ಮತ್ತು ರಾಧಾಬಾಯಿ ಅವರೇ, ಮಹಿಳಾ ಮೋರ್ಚಾದ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಕುದ್ಲಿಬಾಯಿರವರೇ, ಆತ್ಮನಿರ್ಭರ ಅಭಿಯಾನದ ಸಂಚಾಲಕರಾಗಿರ್ತಕ್ಕಂಥ ಸಹ ಸಂಚಾಲಕರ ಶ್ಯಾಮಲಾ ಅವರೇ, ಮತ್ತು ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಮುಖಂಡರುಗಳೇ, ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ಅಂದರೆ ಏನು, ಈ ದೇಶದಲ್ಲಿ ಯಾವ ರೀತಿ ಒಂದು ಸಂಕಲ್ಪವನ್ನು ಮಾಡಿ ಯಶಸ್ವಿಯಾಗಿ ಇದನ್ನು ಜಾರಿ ಮಾಡ್ತಾ ಇದ್ದೀವಿ ಅನ್ನೋಂಥ ಎಲ್ಲ ವಿಚಾರಗಳನ್ನು ಈಗಾಗಲೇ ಹೇಳಿದ್ದಾರೆ. ಮತ್ತೆ ಅದನ್ನೇ ಹೇಳೋದಕ್ಕಿಂತಲೂ ನಮ್ಮ ಪಕ್ಷದಲ್ಲಿ ಇರುವಷ್ಟು ಕಾರ್ಯಕರ್ತರು ಈಗ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನಮ್ಮ ಪಕ್ಷದಲ್ಲಿ ಇರುವಷ್ಟು ಮುಖಂಡರು ಬೇರೆ ಪಕ್ಷದಲ್ಲಿ ಇಲ್ಲ. ಆದರೆ ನಾವು ಬೂತ್ ಮಟ್ಟಕ್ಕೆ ಇಳಿತಾ ಇಲ್ಲ. ನಮ್ಮ ರಾಜಕೀಯ ಅದಕ್ಕೆ ಏನಾದರೂ ಒಂದು ಸ್ಪಷ್ಟವಾದಂಥ ಸಂದೇಶ ಸಿಗಬೇಕಾದ್ರೆ ಫಲಿತಾಂಶ ಪಾಸ್ ಆಗಬೇಕು. ನಾವು ಎಕ್ಸಾಮ್ ಬರೆಯೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಜಯನಗರ ಇದರ ವತಿಯಿಂದ ಈ ವರ್ಷದ ಪಥಸಂಚಲನ ಇಲ್ಲಿ ರವೀಂದ್ರ ಸರ್ ಹೇಳಿದ ಹಾಗೆ ಮಹಾದೇವ ಸ್ಕೂಲಿಂದ ನಾಡ್ದು ಭಾನುವಾರ 8 ಗಂಟೆಗೆ ಶುರುವಾಗಿ ಸುಮಾರು 9:30 ಗಂಟೆವರೆಗೆ ನಡೆದಿದೆ. ಈ ವರ್ಷ ಸಂಘ ಅಂದರೆ RSSಗೆ 100 ತುಂಬಿರೋದ್ರಿಂದ ಇದನ್ನು ಎಲ್ಲ ಹಿಂದೂಗಳ ಮನೆಯನ್ನು ತಲುಪಬೇಕು ಒಂದದಾಗಿ, ಮತ್ತು ಕೆಲವೊಂದು ಕಡೆ ನಮ್ಮ ಹಿಂದೂಗಳಿಗೆ ಭಾಗವಹಿಸಬಹುದು ಅನ್ನೋ ಅಂದಾಜಿದೆ. ಅದಕ್ಕಿಂತ ಜಾಸ್ತಿ ಎಲ್ಲ ಸಂಘ ಪರಿವಾರದವರು ಸಮೇತ ಇದರಲ್ಲಿ ಭಾಗವಹಿಸಬೇಕು ಅಂತ ಅಪೇಕ್ಷೆ ಇದೆ. ಈ ವರ್ಷ 100ನೇ ವರ್ಷ ಆಗಿರೋದ್ರಿಂದ ಅದಕ್ಕಾಗಿ ನಾವು ಪಥಸಂಚಲನದಲ್ಲಿ ಭಾಗವಹಿಸಬೇಕಾದ್ರೆ ಏನಂತಂದರೆ ಒಂದು ವೈಟ್ ಶರ್ಟ್, ಹಾಗೆ ಸಂಘದ ಖಾಕಿ ಪ್ಯಾಂಟ್ ಇದೆ, ತಲೆಗೆ ಒಂದು ಟೋಪಿ ಸಹ ಒಟ್ಟಿಗೆ ಹೋಗಬೇಕಾಗಿದೆ. ಆದ್ದರಿಂದ ಅವರಿಗೆ ಏನು ಹೇಳಿದ್ದಾರೆ ಅದನ್ನು ಪಾಲಿಸುವಂಥ ಕೆಲಸವನ್ನು ನಾವೆಲ್ಲರೂ BJP ಕಾರ್ಯಕರ್ತರು ಒಟ್ಟಿಗೆ ಸೇರಿ ಮಾಡೋಣ. ಸಾಧ್ಯವಾದಷ್ಟು ಕೆಂಪಾಪುರ ಅಗ್ರಹಾರಕ್ಕೆ ಮಾಗಡಿರೋಡ್ ಹತ್ರ ಇದೆ, ಮಹಾದೇವ ಸ್ಕೂಲ್ಗೆ ಯಾವ ಕಾಲ ದಯವಿಟ್ಟು ಎಲ್ಲ ಬನ್ನಿ. ಅವತ್ತು ಭಾನುವಾರ ಬೆಳಗ್ಗೆ 8 ಗಂಟೆಗೆ ನೀವು ಬಂದರೆ 9:30 ಅಷ್ಟೊತ್ತಿಗೆಲ್ಲ ಮುಗಿದೋಗುತ್ತೆ, ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಈಗ ರವೀಂದ್ರ ಅವರೆಲ್ಲ ಒಂದೊಂದು ಹೇಳ್ಕೊಡ್ತಾರೆ, ಅದೇ ರೀತಿ ಅವ್ರನ್ನ ಫಾಲೋ ಮಾಡ್ಬೇಕು. ನಾವೆಲ್ಲನೂ ಕಾಯೆಲ್ಲ ಮುಂದೆ ಚಾಚಿ ಅವರು ಪ್ರತಿಜ್ಞೆ ಹೇಳ್ಕೊಡ್ತಾರೆ. ಮುಂದೆ ಇರೋದನ್ನ ಇನ್ನೊಂದಷ್ಟು ಮುಂದೆ ತಳ್ಳಿ ಆತ್ಮನಿರ್ಭರ ಭಾರತ ನಿರ್ಮಾಣ ಪ್ರತಿಜ್ಞೆ ನಾನು ಆತ್ಮನಿರ್ಭರ ಭಾರತದ
ಕನಸನ್ನು ನನಸಾಗಿಸಲು ಶ್ರಮಿಸುತ್ತೇನೆ. ಸ್ವದೇಶಿ ಉತ್ಪನ್ನಗಳನ್ನು ಬಳಸುತ್ತೇನೆ. ಸ್ಥಳೀಯ ಕೈಗಾರಿಕೆ ಮತ್ತು ಉದ್ಯಮಗಳನ್ನು ಬೆಂಬಲಿಸುತ್ತೇನೆ. ನನ್ನ ಗ್ರಾಮ, ನಗರ ಮತ್ತು ದೇಶದ ಪ್ರಗತಿಗೆ ನಾನು ನನ್ನ ಕೊಡುಗೆಯನ್ನು ನೀಡುತ್ತೇನೆ. ವಿಜ್ಞಾನ, ನವೋದ್ಯಮ ಮತ್ತು ಪರಿಶ್ರಮದಿಂದ ನವಭಾರತ ನಿರ್ಮಾಣಕ್ಕೆ ಬದ್ಧನಾಗಿರುತ್ತೇನೆ. ಆತ್ಮನಿರ್ಭರ ಭಾರತವೇ ಶಕ್ತಿಶಾಲಿ ಭಾರತದ ಮಾರ್ಗವೆಂದು ನಂಬುತ್ತೇನೆ. ಭಾರತ್ ಮಾತಾ ಕಿ. ಆತ್ಮನಿರ್ಭರ ಭಾರತ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಭಾಗದ ಜನಪ್ರಿಯ ನಾಯಕರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಹ ಸಂಚಾಲಕರು ಆದಂಥ ಮಾಜಿ ಅಧ್ಯಕ್ಷರು ಆದಂಥ ಲಕ್ಷ್ಮೀನಾರಾಯಣ ಅವರಿಗೆ, ಸಂಚಾಲಕರು ಆದಂಥ ಲಕ್ಷ್ಮೀನಾರಾಯಣ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಸಂಚಾಲಕರು ಆದಂಥ ವಿಜಯ್ ಕುಮಾರ್ ಹಾಗೂ ಶ್ಯಾಮ್ಲಾಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ನಮ್ಮ ಮಂಡಲ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ವಿ ರಾಮಾಂಜನಿಯವರು ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಂಡಲ ಮೋರ್ಚಾ ಅಧ್ಯಕ್ಷರು, ಮಹಿಳಾ ಮೋರ್ಚಾ ಅಧ್ಯಕ್ಷರು, ಯುವ ಮೋರ್ಚಾ ಅಧ್ಯಕ್ಷರು, ಎಲ್ಲ ಮೋರ್ಚಾ ಅಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ